ನಮಸ್ಕಾರ ಎಲ್ಲ ಆತ್ಮೀಯ ಸ್ನೇಹಿತ ಬಂಧುಗಳಿಗೆ ನನ್ನ ಅಂದರೆ ವಾರದ ಭಾಷಣ ನಮಸ್ಕಾರ. ಒಂದು ಮೇಲೆ ಪಶುವೈದ್ಯನಾಗಿದ್ದುಕೊಂಡು ವಿದ್ಯಾರ್ಥಿಗಳ ಜೊತೆಗೆ ರೈತರ ಜೊತೆಗೆ ಸಂವಹನ ಮಾಡ್ತಾ ಇದ್ದಾಗ ಬರೀ ನಾವು ಥೇರಿ ಹೇಳ್ಕೊತ ಹೋದರೆ ನಡೆಯೋದಿಲ್ಲ. ಸ್ವಲ್ಪ ಮನಸ್ಸಿಗೆ ಹಿಡಿಸುವಂಥ ಮನರಂಜನೆ ಆಗುವಂಥ ಕೆಲವೊಂದು ಪದ್ಧತಿಗಳನ್ನು ನಾವು ಅಳವಡಿಸಿಕೊಂಡ್ರೆ, ಕೆಲವು ಕಲೆ, ಸಾಹಿತ್ಯ, ಸಂಸ್ಕೃತಿಯ ಇತರೆ ಚಟುವಟಿಕೆಗಳನ್ನು ನಾವು ಬೆಳೆಸ್ಕೊಂಡ್ರೆ ಬಹುಶಃ ನಾವು ಹೇಳಬೇಕಂದಿರೋ ಒಂದು ವಿಷಯ ಬಹಳ ಆಳವಾಗಿ ಮುಟ್ತದೆ. ಸ್ವಲ್ಪ ಮಟ್ಟಿಗಾದರೂ ಅದು ಕೆಲವರ ಮೇಲೆ ಬಹಳ ಪರಿಣಾಮ ಬೀರ್ತದೆ. ಹುಬ್ಬಳ್ಳಿ ಒಳಗೆ ಒಂದು ಈ ಥರ ನಾಟಕದ ರೂಪದಲ್ಲಿ ಈ ರೈಲ್ವೆ ಹಳಿ ದಾಟಬೇಕಾದ್ರೆ ಗೇಟ್ ಹಾಕಿದಾಗ ಏನು ಮಾಡಬೇಕು, ಎಷ್ಟೊತ್ತು ಕಾಯಬೇಕು, ಇತ್ಯಾದಿ ಸಂಗತಿಗಳನ್ನು ಭಾಳ ಮನಮುಟ್ಟುವಂಗೆ ಅವರು ಪ್ರದರ್ಶನ ಮಾಡಿದರು. ಈ ನಾಟಕ, ಅಭಿನಯ, ಕಲೆ, ಹಾಡು, ನೃತ್ಯ, ಸಂಗೀತ ಇವು ಇದ್ದರೇ ಮನುಷ್ಯನಿಗೆ ಒಂದಿಷ್ಟು ಖುಷಿ ಇರ್ತದೆ. ಖುಷಿ ಇದ್ದ ಅಂದರೆ ಅವನು ಮಾಡೋ ಕೆಲಸದಲ್ಲಿ ಸಾಫಲ್ಯ ತೋರ್ತದೆ. ಮಾಡೋ ಕೆಲಸ ಹೆಚ್ಚು ಗಮನ ಕೊಟ್ಟು ಆತ ಮಾಡ್ತಾನೆ. ಯಾವಾಗ ಆಸಕ್ತಿ ವಹಿಸಿ ಆತ ಕೆಲಸ ಮಾಡ್ತಾನೋ ಅದರಲ್ಲಿ ಆ ಶಕ್ತಿ ಬರ್ತದೆ. ಮಾಡೋ ಕೆಲಸ ಸಂಪೂರ್ಣ ಗುರಿಯನ್ನು ಮುಟ್ತದೆ. ಈ ದೃಷ್ಟಿಯಿಂದ ನಾನು ಶಿಕ್ಷಣದಲ್ಲಿ ಆಗಲಿ ಅಥವಾ ಸಂವಹನದಲ್ಲಿ ಆಗಲಿ, ಅಂದರೆ ಕಮ್ಯುನಿಕೇಷನ್ ಅಂತೇನು ಹೇಳ್ತೀವಲ್ಲ, ಈ ರೈತರಾಗಲಿ ಅಥವಾ ನನ್ನ ಈ ವಿದ್ಯಾರ್ಥಿಗಳಾಗಲಿ ಯಾರ ಜೊತೆಗಾದರೂ ಏನಾದರೂ ನಾನು ಒಂದು ವೈಜ್ಞಾನಿಕ ಅಂಶವನ್ನು ಹಂಚ್ಕೋಬೇಕಾದಾಗ ಈ ನೃತ್ಯ, ಕಲೆ, ಸಾಹಿತ್ಯ, ನಾಟಕ ಇವೆಲ್ಲವುಗಳನ್ನು ಅಳವಡಿಸಿಕೊಂಡು ನಾನು ನನ್ನ ಒಂದು ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೀನಿ. ಈ ಜಾನಪದದ ಬಗ್ಗೆ ಎಷ್ಟೆಷ್ಟು ರೀತಿಯಿಂದ ನಾವು ಬಳಸಬಹುದು, ನೋಡಬಹುದು, ಅವು ಮನಸ್ಸಿಗೆ ಎಷ್ಟು ಹಿತ ಕೊಡ್ತವೆ ಅನ್ನೋದನ್ನು ನಾವು ಪ್ರತ್ಯಕ್ಷ ನೋಡೋಣಂತೆ. ಈ ಜೀವನದಲ್ಲಿರೋದು ಎಲ್ಲವನ್ನೂ ನಾನೇ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ, ಎಲ್ಲವನ್ನೂ ನಾನೇ ಸಾಧಿಸ್ತೀನಿ ಅಂದರೂ ಆಗೋದಿಲ್ಲ. ಆದರೆ ಕೊನೆಯ ಪಕ್ಷ ಸಂತೋಷ ಪಡಬೇಕಾದ್ರೆ ಯಾರು ಸಾಧನೆ ಮಾಡಿರ್ತಾರೋ ಅವರನ್ನು ನೋಡಿ ನಾವು ಆನಂದ ಪಡೋಣ. ಇಷ್ಟು ಹೇಳ್ತಾ ಈಗ ನಾನು ವಿಡಿಯೋಕ್ಕೆ ಪ್ರವೇಶ ಮಾಡ್ತಾ ಇದ್ದೀನಿ. ನಮಸ್ಕಾರ ಬಂಧುಗಳೇ, ನಿಮ್ಮ ಪ್ರೋತ್ಸಾಹ ಇದೇ ರೀತಿ ನಿರಂತರವಾಗಿ ನಮಸ್ಕಾರ ಬಂಧುಗಳೇ. ಇವತ್ತಿನ ವಿಡಿಯೋನ ನಮ್ಮ ಶ್ರೀನಗರ ಸರ್ಕಲ್, ನೆಹರು ನಗರಕ್ಕೆ ಮತ್ತು ತಪೋವನಕ್ಕೆ ಹೋಗುವ ರಸ್ತೆ, ಇದು ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಹೋಗುವಂಥ ರಸ್ತೆ. ಕಾಮಗಾರಿ ಭಾಳ ನಡೀತಾ ಇದೆ. ಅಂಡರ್ಗ್ರೌಂಡ್ ಪ್ಯಾಸೇಜ್ ಬೇಗ ಮುಗಿಸಿದರೆ ಎಲ್ಲರಿಗೂ ಒಳ್ಳೆಯದು. ಈಗ ವಿಶ್ವವಿದ್ಯಾಲಯಕ್ಕೆ ಹೋಗಬೇಕಾದ್ರೆ ಎಲ್ಲರೂ ಸುತ್ತ ಹಾಕಿ ಕಲ್ಯಾಣ ನಗರ, ಬಾರಾಕೋಟ್ರಿ ಇತ್ಯಾದಿ ತಿರುಗಾಡಿ ಹೋಗಬೇಕು. ಈಗ ನಾನು ವಿಶ್ವವಿದ್ಯಾಲಯದ ಆವರಣದಲ್ಲಿ ಕುಂತ್ಕೊಂಡು ಈ ಧ್ವನಿ ಮುದ್ರಣವನ್ನು ಮುಂದುವರಿಸ್ತೇನೆ. ದಯವಿಟ್ಟು ಸ್ವಲ್ಪ ಕಾಯಿ. ಬಂತು ನೋಡ್ರಿ, ರೈಲ್ವೆ ಮೇಲಿಂದ ಹೋಗ್ತದೆ, ಕೆಳಗಿನಿಂದ ಅಂಡರ್ಗ್ರೌಂಡ್ ಬಸ್ಸುಗಳು, ಕಾರುಗಳು ಇತ್ಯಾದಿ ಹೋಗುವಂಥ ರಸ್ತೆ ಇದೆ. ನಾನು ವಿಶ್ವವಿದ್ಯಾಲಯಕ್ಕೆ ಹೋಗೋ ಮುನ್ನ ತಮ್ಮಲ್ಲಿ ವಿನಂತಿ. ಇದು ಕೆ.ಬಿ. ಶಾಲೆ, ಸಣ್ಣ ಮಕ್ಕಳ ಶಾಲೆ. ಇದು ಈಸಗುಡಿಗೆ ಹೋಗೋ ರಸ್ತೆ. ವಿಶ್ವವಿದ್ಯಾಲಯಕ್ಕೆ ಪ್ರವೇಶ ಮಾಡಬೇಕಾದ್ರೆ ಇನ್ಮೇಲೆ ಹೆಂಗೆ ಹೋಗಬೇಕು ನೋಡಬೇಕು. ಇದು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಪ್ರಾದೇಶಿಕ ಕೇಂದ್ರ ಬೋರ್ಡ್ ನೋಡ್ತಾ ಇದ್ದೀರಿ. ಇದು ಹನುಮಂತೇವ್ರ ಗುಡಿ. ಹೋಗ್ತೀನಿ, ಈಗ ಅಲ್ಲಿ ತೋರಿಸ್ತೇನೆ. ಈ ಕಾಮಗಾರಿ ಭಾಳ ದಿನದಿಂದ ನಡ್ಕೊಂಡು ಬರ್ತಾಯಿದೆ, ಅಂತೂ ಅಡ್ಡಿ ಇಲ್ಲ. ಈ ವಿಡಿಯೋದಲ್ಲಿ ಜೊತೆಗೆ ಈ ದೈನಂದಿನ ವೀಕ್ಷಣೆಯ ಹಲವಾರು ಪ್ರಾರಂಭದಿಂದ ಕೆಲವೊಂದಷ್ಟು ಈ ರೈಲು ಹಳಿ, ಮಾರ್ಗ ತಿದ್ದುಪಡಿ ಇತ್ಯಾದಿ JCB ಮಷಿನ್ ಇತ್ಯಾದಿ ಎಲ್ಲ ಇದ್ದಾವೆ, ಅದನ್ನು ಸೇರಿಸ್ತೀನಿ. ಈಗ ನೋಡ್ತಾ ಇರಿ, ಅದು ದೂರದಲ್ಲಿ ಕಾಣೋದು ಸರ್ಕಲ್. ಈಗ ಈ ಹಳಿಯನ್ನು ದಾಟಿಕೊಂಡು ರೆಕಾರ್ಡಿಂಗ್ ಜಾಗಕ್ಕೆ ನಾನು ಹೋಗ್ತೀನಿ. ಅಲ್ಲಿವರೆಗೂ ದಯವಿಟ್ಟು ಸಹನೆಯಿಂದ ಇದೆ. ಬಹುಶಃ ಇನ್ನೊಂದು ರೈಲು ಬರ್ತಾಯಿದೆ, ಇನ್ನೊಂದು ನೋಡೋಣ. ಯಾಕಂದರೆ ಅದು ಹೋದ್ಮೇಲೇ ದಾಟಬೇಕು ಅಂತ ಇಟ್ಕೊಂಡಿದ್ದೀನಿ. ಸುಮ್ಮನೆ ಇಲ್ಲದ ತಾಪತ್ರೆ ಯಾಕೆ. ಸೌಂಡ್ ಅಂತೂ ಕೇಳಿಸ್ತದೆ. ಹಾಂ, ಬಂತು.
ಬರ್ತಾಯಿದೆ, ನೋಡೋಣ ಬಹುಶಃ ಈ ಕಡೆಯಿಂದ. ಈ ಸುಂದರ ನಿಸರ್ಗದಲ್ಲಿ ಧ್ವನಿ ಮುದ್ರಣ, ಛಾಯಾಗ್ರಹಣ, ವೀಡಿಯೋ ಮಾಡೋಕ್ಕೆ ಬಹಳ ಖುಷಿಯಾಗಿದೆ. ನನ್ನ ಜೊತೆ ನೀವು ಕೂಡ ಈ ಹಸಿರನ್ನು, ಹೌದಾ, ಈ ತೆಂಗಿನ ಗಿಡಗಳನ್ನು ಎಲ್ಲವನ್ನೂ ಆನಂದಿಸ್ತೀರಿ, ಆಸ್ವಾದಿಸ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಇನ್ನೊಂದು ಸಾರಿ. ಯಾಕೋ ಬರಲಿಲ್ಲ, ಬಹುಶಃ ಅದು ಹೋದ ರೈಲಿನ ಅದು ಆವಾಜ್ ಆಗ್ತಾ ಇರ್ತದೆ, ಹೋಗ್ತಾ ಹೋಗ್ತಾ ಆವಾಜ್ ಮಾಡ್ತಾನೆ ಇರ್ತದೆ. ಸರಿ, ಈಗ ಈ ರಸ್ತೆನ ದಾಟ್ತೀನಿ. ದಾಟಕ್ಕೆ ಹೋದವನು ವಾಪಸ್ ಬಂದೆ. ಸಪ್ಪಳ ಭಾಳ ಸಮೀಪ ಬರ್ತಾಯಿದೆ ನೋಡಿ. ಇದೊಂದು ಧ್ವನಿ ಮುದ್ರಣ ಮಾಡೇ ಬಿಡ್ತೀನಿ ನಮ್ಮ ಛಾಯಾಗ್ರಹಣ. ದಯವಿಟ್ಟು ಆನಂದಿಸೋಣ. ಬಂತು. ಎಷ್ಟು ಇಂಜಿನಿದೆ, ಎಷ್ಟು ಗೋಸ್ಟ್ ಗಾಡಿ, ಆನಂದ ತಗೊಳ್ಳೋದು. 3 ಇಂಜಿನ್ಗಳನ್ನು ಸೇರಿಸಿದ್ದಾರೆ. ಹಾಗೆಯೇ ಈ ಡಬ್ಬಿಗಳನ್ನು ನಾವು ಎಣಿಸ್ತಾ ಹೋಗೋದು ಕಷ್ಟ. ಬಹುಶಃ ಎಷ್ಟೊತ್ತಾಗುತ್ತೋ ರೆಕಾರ್ಡ್ ಮಾಡೇ ಬಿಡ್ತೀನಿ. ಜೀವನನೇ ಹೀಗೆ, ಬಂದರೆ ಸುಖಗಳು ಒಂದರ ಹಿಂದೆ ಬಂದೇ ಬರ್ತಾವೆ. ಎಷ್ಟು ಸಾರಿ ಹೇಳ್ತಾರಲ್ಲ, ದುಃಖಗಳು ಕೂಡ ಒಂದರ ಮೇಲೆ ಹೀಗೇ ಬರ್ತವೆ. ಇದನ್ನೇ ಹಿಂದಿ ಒಳಗೊಂದು ಗಾದಿ ಮಾತು ಹೇಳ್ತಾರಲ್ಲ, ಭಗವಾನ್ ದಿಯೇ ತೋ ಛಪ್ಪಡ್ ತೋಡ್ಕೆ ದೇತಾ ಹೈ. ಆದರೆ ಕಷ್ಟಗಳು ಕೂಡ ಒಂದರಿಂದ ಒಂದು ಬರ್ತಾ ಇರ್ತವೆ, ಅಥವಾ ಸುಖಗಳು ಬರ್ತಾ ಇರ್ತವೆ. ಮತ್ತು ಇನ್ನೊಂದು ನೆನಪಿರಬೇಕಾದ್ದು, ಕಷ್ಟ ಸುಖ ಅನ್ನೋದು ಈ ಜೀವನದಲ್ಲಿ ಒಂದರ ಹಿಂದೆ ಒಂದು ಬರ್ತದೆ. ಹಗಲು ರಾತ್ರಿ ಇದ್ದಂತೆ. ನಾವು ರಾತ್ರಿ ಆಯಿತು ಅಂತ ಚಿಂತೆ ಮಾಡ್ಕೊತಾ ಕುಂತರೆ ಬೆಳಗನ್ನು ನೋಡಿ ಸಂತೋಷ ಪಡುವ ಆ ಆನಂದವನ್ನು ಕಳ್ಕೊಳ್ತೀವಿ. ಚಿಂತೆ ಬೇಡ. ಕತ್ತಲೆ ಆದಮೇಲೆ ಬೆಳಕು ಬರಲೇಬೇಕು, ರಾತ್ರಿ ಆದಮೇಲೆ ಹಗಲು ಬರಲೇಬೇಕು. ನೋಡಿ, ಈಗ ಇದು ಒಂದು ಸಂದೇಶವನ್ನು ನಮಗೆ ಕೊಟ್ಟೋಯ್ತು. ಈಗ ನಾನು ರಸ್ತೆನ ದಾಟ್ತಾ ಇದ್ದೀನಿ. ನಮಸ್ತೆ. ಎಲ್ಲ ನಿಂತ್ಕೊಂಡು ನೋಡಕತ್ತಾನೆ. ನೀನು ರಸ್ತೆ ದಾಟೋರು ಹಿಂಗೆ ದಾಟ್ತಾರೆ, ನಾನು ಇಲ್ಲೇ ದಾಟಿರ್ತೀನಿ. ಯಾಕಂದ್ರೆ ಇಲ್ಲೇ ರೆಕಾರ್ಡ್ ಮಾಡ್ಕೋಬೇಕಂತ ನಿಂತೀನಿ. ಅದಕ್ಕೆ ಇದು ರೈಲ್ವೆ ಹಳಿಯ ಸರ್ಕಲಿನ ಕಡೆ ಇರುವಂಥ ದೃಶ್ಯ. ಇಲ್ಲಿ ಅಂಡರ್ಗ್ರೌಂಡ್ ಪ್ಯಾಸೇಜ್ ಚಾಲುವಾಗಿದೆ. ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ನಾನು ಹತ್ತಿರ ಬಂದೆ. ಇಲ್ಲಿಂದನೇ ರೆಕಾರ್ಡ್ ಮಾಡ್ಕೊತೀನಿ. ತಾವೀಗ ನೋಡಕತ್ತೀರಿ ಪ್ರಾದೇಶಿಕ ವಿಜ್ಞಾನ ಕೇಂದ್ರ, ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ. ಬಹಳ ಸುಂದರವಾಗಿದೆ. ನೋಡ್ತಕ್ಕಂಥ ಅನೇಕ ವ್ಯವಸ್ಥೆ ಇದರಲ್ಲಿದೆ. ಧಾರವಾಡಕ್ಕೆ ಬಂದಾಗ ಈ ಪ್ರಾದೇಶಿಕ ವಿಜ್ಞಾನ ಕೇಂದ್ರಕ್ಕೆ ಬರೋದನ್ನು ಮಾತ್ರ ಮರಿಬೇಡಿ. ಎಷ್ಟೊಂದು ಅನಿಸ್ತದೆ. ಇನ್ನೊಂದಷ್ಟು ಸ್ವಚ್ಛತೆ ಹಾಗೂ ಸ್ವಲ್ಪ ಬದ್ಧತೆನ ಕಾಯ್ದುಕೊಂಡ್ರೆ ದೇಶದಲ್ಲೇ ಮಾದರಿಯಾಗುವಂತಹ ಒಂದು ಅವಕಾಶ ವಿಜ್ಞಾನ ಕೇಂದ್ರಕ್ಕಿದೆ. ಸರಿ, ಈಗ ಬಹಳಷ್ಟು ವೇಳೆ ತಗೊಳ್ಳೋದೇ ಈ ವಿಡಿಯೋ ಮಾಡೋ ಉದ್ದೇಶನ ನಿಮಗೆ ಹೇಳ್ತೇನೆ. ನಿಮ್ಮ ನೆಚ್ಚಿನ, ನಿಮ್ಮ ಹಾರೈಕೆಯ ಫಲವಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸುಮಾರು 10,000 ಜನ ಸದಸ್ಯತ್ವವನ್ನು ಹೊಂದಿ ಬಹಳ ಖುಷಿ ಕೊಡ್ತಾ ಇದೆ. ಇನ್ನೂ ಸ್ವಲ್ಪ ಕಡಿಮೆ ಇದೆ. ಇದನ್ನು ಯಾಕೆ ಹೇಳಿದೆ ಅಂದರೆ, 10,000 ಸದಸ್ಯತ್ವ ಸಿಕ್ಕಾಗ ನಾನೇನು ಈ ಮೊದಲು ಮನೋರಂಜನೆ ಸಲುವಾಗಿ ಒಂದು ವಿಶೇಷ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ, ಅದನ್ನು ಯೂಟ್ಯೂಬಿಗೆ ಚಾನಲ್ಗೆ ಹಾಕ್ತೀನಿ. ಎಲ್ಲ ರೆಡಿ ಇದೆ. ಆದರೆ ಏನು ಮಾಡೋದು, ಸ್ವಲ್ಪ ಮಾನಿಟೈಜೇಷನ್ ಪ್ರಾಬ್ಲಮ್ ಆಗಿರೋದ್ರಿಂದ ಅದು ಇದ್ದೇ ಇರ್ತದೆ. ಅದನ್ನು ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಮಾಡ್ತೀನಿ. ಅದರ ನೆನಪಿಡ್ರಿ, ಇನ್ನು ಆ ವಿಡಿಯೋ ಮನೋರಂಜನೆಗಾಗಿ ಇರೋದು ಬರೀ ಸದಸ್ಯರಿಗೆ ಮಾತ್ರ ಇರ್ತದೆ. ದಯಮಾಡಿ ತಾವು ನನ್ನ ಯೂಟ್ಯೂಬ್ ಚಾನಲ್ಗೆ ಸದಸ್ಯತ್ವ ಪಡೆದ್ರಿ ಅಂದರೆ, ಸದಸ್ಯರಾಗಿ ನನಗೆ ಹಾರೈಸಿದಿರಿ ಅಂದರೆ ಆ ವಿಡಿಯೋನ ನೀವು ನೋಡಲಿಕ್ಕೆ ಸಾಧ್ಯ ಐತೆ. ಯಾಕಂದರೆ ಅದು ಖಾಸಗಿ ವಿಡಿಯೋ ಆಗಿರ್ತದೆ ಮತ್ತು
ಕೇವಲ ಸದಸ್ಯರಿಗೆ ಮಾತ್ರ ಆಗಿರ್ತದೆ. ದಯವಿಟ್ಟು ಇದನ್ನು ತಾವೆಲ್ಲ ಗಮನಿಸ್ತೀರಿ ಅಂತ ಅಂದ್ಕೊಂಡೀನಿ. ಆ ಚಾನಲ್ಲು ಖುಷಿ ಕೊಡಬೇಕು, ಮನೋರಂಜನೆ ಇರಬೇಕು. ಕಷ್ಟಪಟ್ಟು ದುಡಿಯುವವರಿಗೆ ಸ್ವಲ್ಪ ವಿಶ್ರಾಂತಿ ಅಥವಾ ಮನೋರಂಜನೆ ಅವಶ್ಯ. ಅದಕ್ಕಾಗಿ ಯಾಕಂದ್ರೆ ನಾನು ಹೇಳ್ದಂಗೆ ಅದರಲ್ಲಿ ಆ ವಿಡಿಯೋದಲ್ಲಿಯೂ ಹೇಳಿದ್ದೀನಿ, ಇನ್ನೊಂದು ಸಾರಿ ಹೇಳ್ತೀನಿ. ಈ ಕೆಲವು ದೃಶ್ಯಗಳು ವಿಶ್ವವಿದ್ಯಾಲಯ ದೃಶ್ಯಗಳನ್ನು, ಈಗ ವಿಶ್ವವಿದ್ಯಾಲಯಕ್ಕೆ ಹೋಗೋ ಬರುವವರ ದೃಶ್ಯಗಳನ್ನು ನೋಡ್ತಾ ಇದ್ದೀನಿ. ಆಹ್ಲಾದಕರವಾದಂಥ ವಾತಾವರಣ ಇವತ್ತು ಧಾರವಾಡದಲ್ಲಿದೆ. ಜೂನ್ 10ನೇ ತಾರೀಕು 2025 ಇಸ್ವಿ. ಹೌದ್ರೆ ನಿಸರ್ಗ ನಮಗೇನೆಲ್ಲ ಕೊಟ್ಟದೆ, ಆ ಥರ ಅದನ್ನು ಪಡ್ಕೊಳ್ಳೋ ಭಾಗ್ಯ ನಮಗಿರಬೇಕು, ಅದನ್ನು ಆನಂದಿಸೋ ಭಾಗ್ಯ ನಮಗಿರಬೇಕು. ಬನ್ನಿ, ನಿಸರ್ಗದ ಕೂಸಾಗಿ ಬೆಳೆಯೋಣ, ನಿಸರ್ಗದ ಮಡಿಲಲ್ಲಿ ಬೆಳೆಯೋಣ. ನಿಸರ್ಗವನ್ನು ನಮ್ಮ ತಾಯಿ ಎಂದು ಕರೆದೀವಿ. ಈ ಪೃಥ್ವಿಯನ್ನು, ಈ ಭೂಮಿಯನ್ನು ನಾವು ತಾಯಿ ಅಂತ ಯಾವುದು ಕರಿತೀವಿ, ಅದು ತಾಯಿ ಹಾಗೆ ನಮ್ಮನ್ನು ಆರೈಕೆ ಮಾಡ್ತದೆ. ನಾವೆಷ್ಟೇ ತ್ರಾಸು ಮಾಡಿದರೂ ಕೂಡ ಈ ನೆಲ, ಜಲ ಇತ್ಯಾದಿ ನಿಸರ್ಗದತ್ತ ಕೊಡುಗೆಗಳು ನಮ್ಮನ್ನು ಎಂದೂ ದೂಷಣೆ ಮಾಡಿಲ್ಲ. ಆದರೆ ತಪ್ಪಿತಸ್ಥರು ನಾವೇ. ವಿಡಿಯೋ ಮಾಡಬೇಕಾದಾಗ ನಾನು ಮೊದಲೇ ಅದನ್ನು ಸ್ಪಷ್ಟೀಕರಣ ಕೊಟ್ಟೇನೆ. ಯಾವಾಗಲೂ ಶ್ರಮ ವಹಿಸಿ ದುಡಿಯುವವರಿಗೆ ಸ್ವಲ್ಪ ವಿಶ್ರಾಂತಿ, ಮನೋರಂಜನೆ ಅವಶ್ಯತೆ. ಇದನ್ನು ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಅಥವಾ ನನ್ನ ಪಶುವೈದ್ಯಕೀಯ ಕ್ಷೇತ್ರದಲ್ಲಿ ಬಹಳಷ್ಟು ಅನುಭವಕ್ಕೆ ತಂದೆ. ಭಾಳ ಖುಷಿಪಟ್ಟಿದ್ದೀನಿ, ಭಾಳ ಸಂತೋಷಪಟ್ಟಿದ್ದೀನಿ. ಯಾಕಂದ್ರೆ ನಾವು ಮಾಡೋ ಕೆಲಸ ಮೊದಲು ನಮಗೆ ಸಂತೋಷ ಕೊಡಬೇಕು, ಅಷ್ಟೇ ಅಲ್ಲದೆ ಬೇರೆದವ್ರಿಗೂ ಆನಂದ ಕೊಡಬೇಕು. ಹೀಗಾಗಿ ಈ ವಿಸ್ತರಣಾ ಕೆಲಸ ಅಂದರೆ ಈ ಪಶುಸಂಗೋಪನೆ ಆಗಲಿ ಅಥವಾ ಶಿಕ್ಷಣ ಕ್ಲಾಸ್ ತೊಗೋಬೇಕಾದಾಗ BSc ಅಗ್ರಿ ಆಗಲಿ, BVSc ಆಗಲಿ ಅಥವಾ MSc ಆಗಲಿ ಅಥವಾ PhD ಔಟ್ರ್ ಕ್ಲಾಸ್ ತೊಗೋಬೇಕಾದಾಗ ಈ ಥರದ ಒಂದು ಅಳವಡಿಕೆ ನಾವು ಮಾಡಿಕೊಂಡದ್ದು ಅದರಲ್ಲಿ ಯಶಸ್ಸು ಕಂಡಿದ್ದೀವಿ. ಈ ವಿಡಿಯೋ ಮುಗಿಸೋ ಮುನ್ನ ನಮ್ಮ ಈ JCB ಯಂತ್ರ ಯಾವ ರೀತಿ ಕೆಲಸ ಮಾಡ್ತದೆ ಅನ್ನೋದನ್ನು ಸಹಿತ ಇನ್ನೊಂದು ಸಾರಿ ತೋರಿಸ್ಕೊಂಡು ಸಮೀಪದಿಂದ. ನೋಡಿ, ಇಲ್ಲಿ ಭಾಳ ದೂರದಿಂದ ತಗೋತಾ ಇರೋದು ಅಷ್ಟೊಂದು ಸ್ಪಷ್ಟ ಬಂತು ಏನೋ ಗೊತ್ತಿಲ್ಲ. ಈ ವಿಡಿಯೋ ಇದರ ಜೊತೆಗೆ ಈ ರೈಲು ದುರಸ್ತಿ ಕಾರ್ಯ, ಹಳಿ ದುರಸ್ತಿ ಕಾರ್ಯ ಅಥವಾ ಅಂಡರ್ಗ್ರೌಂಡ್ ಅಂದರೆ ಕೆಳಗಿನ ಮಾರ್ಗದ ಒಂದು ಬದಲಾವಣೆಯ ಅನೇಕ ವಿಡಿಯೋಗಳನ್ನು ಇದರಲ್ಲಿ ಸೇರಿಸ್ತೀನಿ. ಅಷ್ಟೇ ಅಲ್ಲದೆ ಈ ನೆಹರು ನಗರದಲ್ಲಿ ಕಂಡಿರುವಂಥ ಅನೇಕ ಕೆಲವೊಂದು ಅದ್ಭುತವಾದಂಥ ವಿಡಿಯೋಗಳನ್ನು, ಜನಜೀವನವನ್ನು ಪರಿಚಯ ಮಾಡಿಕೊಳ್ಳುವಂಥದ್ದು ಮತ್ತು ನನಗೆ ಆನಂದ ಕೊಟ್ಟಂಥ ಕೆಲವೊಂದು ವಿಡಿಯೋಗಳು ಸೇರಿಸ್ತೀನಿ. ದಯಮಾಡಿ ಇದನ್ನು ನೋಡಿ ಹಾರೈಸಿ ಪೂರ್ತಿ ನೋಡಿರಿ. ಅಷ್ಟೇ ಅಲ್ಲದೆ ನೀವು ಸದಸ್ಯರಾದರೆ ಮುಂದೆ ನಾನು ಇನ್ನು ಕೆಲವೇ ಸಂದರ್ಭದಲ್ಲಿ, ಅಂದರೆ ಕೆಲವೇ ನಿಮಿಷದಲ್ಲಿ ಅಥವಾ ಕೆಲವೇ ಗಂಟೆಗಳಲ್ಲೇ, ಆದರೆ ಯಾವಾಗ 10,000 ಸದಸ್ಯತ್ವ ಆಗುತ್ತೋ ಆವಾಗ ಆ ಮನೋರಂಜನೆ, ಆ ವಿಡಿಯೋ ನಿಮ್ಮ ಪಾಲಿಗೆ ಆಗುತ್ತದೆ. ಅದು ಸದಸ್ಯರಿಗಾಗಿ ಮಾತ್ರ, ದಯವಿಟ್ಟು ನೆನಪಿಡಿ. ಧನ್ಯವಾದ. ಹಾಗಾದ್ರೆ ಈಗ ಈ ವಿಡಿಯೋವನ್ನು ಮುಗಿಸುವಂಥ ವೇಳೆ. ದಯವಿಟ್ಟು ನಿಮ್ಮ ಹಾರೈಕೆ, ಆಶೀರ್ವಾದ ಮತ್ತು ಸಲಹೆ ಸೂಚನೆಗಳು ನನಗೆ ಬಹಳ ಅವಶ್ಯಕ. ನೀವು ಬಹಳಷ್ಟು ಜನ ಸುಮ್ಮನೆ ನೋಡ್ತಾರೆ, ಆದರೆ ಸಲಹೆ ಸೂಚನೆ ಕೊಡೋದಿಲ್ಲ. ದಯಮಾಡಿ ನೀವು ಸಲಹೆ ಸೂಚನೆ ಕೊಟ್ಟರೆ ಭಾಳ ಸಂತೋಷ. ಎಲ್ಲರಿಗೂ ಒಂದೆರಡು ಈ ಕ್ಯಾಮ್ರಾ ನಾನು ಕೈಯಾಗಿ ಹಿಡಿದಿರೋದ್ರಿಂದ ನಾನು ನಿಮಗೆ ಕೈ ಮುಗಿಯೋಕ್ಕೆ ಆಗ್ತಾಯಿಲ್ಲ. ಆದರೂ ನಮಸ್ತೆ, ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಒಬ್ಬರನ್ನೊಬ್ಬರು ಬೆಳೆಸೋಣ, ಜೀವಿಸೋಣ, ಇತರರಿಗೂ ಜೀವಿಸಲು ಬಿಡೋಣ. ಬದುಕಲು ಬಿಡು. ನಮಸ್ಕಾರ. ಯಾವುದು ನಿನ್ನಿದ ತೊಗೊಂತೀರಿ, ಇವತ್ತು ಯಾವ್ದು ತೊಗೊಂತೀರಿ? ಏನು ಬೇಕು ನಿಮಗೆ? ಹಾಂ, ಏನು ಚೊಕೋಬಾರ್ ಅಂದ್ರೆ ಏನು? 2 ಲೀಟ್ರ್ ಹಾಲು, ಎರಡು ಅವ್ರು ನಿಂತ್ಕೊತಾರೆ. ಅದು ಕೈತಿ ಇಲ್ಲದ ಅವ್ನು ನೋಡಿಯಾಕ ಕೆಂಪಂಗಿ, ಅವನು ಕೆಂಪಂಗಿ ಹಾಕಿ ನೋಡಿ. ಇಂದ ನಿಂದ ಹಂಗೆ ಹಂಗೈತನ. ಪಾರ್ಲರ್ನ ಸಂತೋಷ.
ನಮಸ್ಕಾರ ಸಂತೋಷ್ ಅವರೇ. ನಮಸ್ಕಾರ ಸರ್. ನೋಡ್ರಿ, ನಮ್ಮ ಕರ್ನಾಟಕದ ಹೆಮ್ಮೆಯ ನಂದಿನಿ ಗ್ರೂಪಿನ ಎಲ್ಲ ಪ್ರಾಡಕ್ಟ್ಗಳನ್ನು, ಎಲ್ಲ ಉತ್ಪನ್ನಗಳನ್ನು ಪ್ರಸಿದ್ಧಿಪಡಿಸಕತ್ತೀರಿ. ನಾನು ದಿನನಿತ್ಯನೇ ಇಲ್ಲೇ ಬಂದು ನಮ್ಮ ನಂದಿನಿ ಹಾಲು, ತುಪ್ಪ, ಮೈಸೂರು ಪಾಕ್ ಇತ್ಯಾದಿ ತಗೊತೀನಿ. ಈಗ ಭಾಳ ಸಂತೋಷ, ನಿಮ್ಮನ್ನು ನಮ್ಮ ಯೂಟ್ಯೂಬ್ ಚಾನಲಿನ ವಿಡಿಯೋ ಒಂದರಲ್ಲಿ ಸೇರಿಸ್ಬೇಕಂತ ಮಾಡೀನಿ. ಸಂತೋಷ್ ಅವರೇ, ನಿಮ್ಮ ಪೂರ್ತಿ ಹೆಸರು? ಸಂತೋಷ್ ಎಸ್.ಎಂ. ಅಂತ ಹೇಳಿ ಸರ್. ಎಸ್.ಎಂ. ಸಂತೋಷ್ ರೀ. ಎಸ್.ಎಂ. ಸಂತೋಷ್. ನಾವು ಹಸೊಂದವ್ರ ಇಲ್ಲಿ ಬಂದು ಒಂದು 25 ವರ್ಷ ಸರ್, ಧಾರವಾಡಕ್ಕೆ ಬಂದ. ಆಮೇಲೆ ನಮ್ದು ಹಾಲಿನ ಅಂಗಡಿ ಮಾಡಿ ಒಂದು 4 ವರ್ಷ ಸರ್. ಗುಡ್. ಏನು ಅನುಭವ ಹಾಲಿನ ಅಂಗಡಿದು? ಏನು ಸರ್, ನಂದಿನಿದು ಹಾಲು ಇರ್ತದೆ, ಗೌರ್ಮೆಂಟ್ ಹಾಲು ಇರ್ತದೆ, ಕೆಮಿಕಲ್ ಇರೋದಿಲ್ಲ, ಎಲ್ಲದಕ್ಕೂ ಚಲೋ ಇರ್ತದೆ ಹಾಲು. ಆಮೇಲೆ ಈಗಂತೂ ಧಾರಾಕಾರ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ ಸರ್. ಹೌದು. ಮತ್ತು ಮಳೆ ಬಗ್ಗೆ ಹೇಳ್ರಲ್ಲ ಒಂದಿಷ್ಟು, ಈ ಸಪ್ಪಳ ಗದ್ದಲ್ದಾಗ. ಮೊದಲ 20 ವರ್ಷದ ಧಾರವಾಡಕ್ಕೂ ಈಗಿನ ಧಾರವಾಡಕ್ಕೂ ಅವಾಗಿಂದ ಗಿಡಗಳು ಇಲ್ಲ, ಈಗ ಗಿಡಗಳಿಲ್ಲ. ಹೌದು. ಹೈವೇ ಎಲ್ಲ ರಸ್ತೆ ಗಿಸ್ತೆಲ್ಲ ಫುಲ್ ಗಿಡ ಎಲ್ಲ ಕಡ್ದು ಬಿಟ್ಟಾರೆ. ಏನಿದು ಮತ್ತು ಒಳ್ಳೇದಕ್ಕೋ ಕೆಟ್ಟದಕ್ಕೋ? ಎಲ್ಲ ಕೆಟ್ಟದಕ್ಕೆ ಆಗಿಬಿಟ್ಟೆ ಸರ್. ಮಳಿದ ಹೌದು, ಆದ್ರೆ ಈ ಹವಾಮಾನ ಏರುಪೇರು ಕರೆಕ್ಟ್. ಆದ್ರೆ ರಸ್ತೆ ಎಲ್ಲ ಅನುಕೂಲ ಆಗ್ಯಾವ, ಜನರಿಗೆ ಓಡಾಡಕ್ಕೆ ಚಲೋ ಆಗೈತೆ ಸರ್. ಜನರಿಗೆ ಓಡಾಡಕ್ಕೆಲ್ಲ ಚಲೋ ಆಗೈತೆ, ಬಟ್ ಪ್ರಕೃತಿ ವಿನಾಶ ಆಗತ್ತೆ. ನಿಮ್ಮ ಪರಿಸರ ಕಾಳಜಿ ಬಗ್ಗೆ ನಾವು ಭಾಳ ಧನ್ಯವಾದ ಹೇಳಬೇಕು. ಈಗ ಪ್ರಕೃತಿಗೆ ನಾವೇನು ಲಾಸ್ ಮಾಡ್ತೇವೆ, ಅದು ನಮಗೂ ಲಾಸ್ ಮಾಡೋದು ಸರ್. ಉತ್ತಮ ಸಂದೇಶ ಕೊಡಕತ್ತೀರಿ ನೀವು, ಸಂತೋಷ. ಈಗ ಹುಬ್ಳಿದಾಗಂತೂ ನೀನೇ ಸಿಕ್ಕಾಪಟ್ಟೆ ಮಳೆ ಆಗ್ಬಿಟ್ಟೆ ಸರ್. ಹೌದು. ಟೋಲ್ನಾಗ ಕಡೆ ಸಿಕ್ಕಾಪಟ್ಟೆ ನೀರು. ಹೌದು. ಮತ್ತೆ ಏನು ಕಾರ್ಪೊರೇಷನ್ ಅಧಿಕಾರಿಗಳು ಒಂದು ಸ್ವಲ್ಪ ಕಾಳಜಿ ಮಾಡ್ಬೇಕು. ರಸ್ತೆ ಪಸ್ತೆ ಸರಿಯಾಗಿ ಗಟರ್ ಸ್ವಚ್ಛ ಆಲ್ಮೋಸ್ಟ್ ಅಲ್ಲಿ ಧಾರವಾಡ ಗಟರ್ ಎಲ್ಲ ಮುಚ್ಚಿಬಿಟ್ರೆ ಸರ್. ಏನ್ ಮಾಡಕ್ಕಾಗತ್ತೆ ರೀ, ಮಹಾನಗರ ಪಾಲಿಕೆ ಬೇರೆ ಆಗ್ಬೇಕಂತ ಮಾಡ್ಯಾರ ಧಾರವಾಡ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಏನು ಮಾಡಿದ್ರೆ ಚಲೋ ಸರ್, ಅನುದಾನ ಹೆಚ್ಚಿಗೆ ಬರ್ತದೆ. ಹೌದು. ಬಟ್ ಈಗ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಐತ್ರಿ ಧಾರವಾಡದಾಗ. ಯಾವುದೇ ಸರ್ಕಾರ ಇದ್ರೂ ಸರ್ಕಾರಗಳ ಕೈಗೊಳ್ಬೇಕಾದ ಕಾರ್ಯಗಳು ಮಾಡಬೇಕು ಸರ್. ಹೌದು. ಆಮೇಲೆ ನಿಮ್ಗೆ ಇನ್ನೊಂದು ಮಾತು ಕೇಳ್ಬೇಕಾಯ್ತು ಸಂತೋಷ್ ಅವರೇ. ನೀವು ಎಷ್ಟು ವಯಸ್ಸಿಗೆ ನಿಮ್ದು? 30. ಜೀವನ ಅಂದರೆ ಏನು, ಜೀವನದಾಗ ಹೆಂಗಿರ್ಬೇಕು, ಜನರು ಹೆಂಗಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ ನಿಮಗೆ? ಈಗ ನಾವು 10 ವರ್ಷದಿಂದ ಸರ್, ಈಗ ಕೊರೋನಾ ಬಂದು ಹೋದಾಗಿಂತರಂತರೂ ಜೀವನ ಫುಲ್ ಅಲ್ಲೋಲ ಕಲ್ಲೋಲ ಆಗ್ಬಿಡೈತ್ರಿ. ಓಹೋ. ಆಮೇಲೆ ಈಗ ಸಂಬಂಧಗಳ್ಗ ಮತ್ತೆ ಇವಕ್ಕೆ ಅದು ಭಾಳ ಇದಾಯ್ತು ಸರ್. ಮೊದಲು ಹಂಗಿಲ್ಲ ಇಲ್ಲಿ. ಹೌದ್ರಿ. ಎಲ್ಲ ಏನದ ಫೇಕ್ ಇದಾಗ್ಬಿಟ್ಟ, ಡೂಪ್ಲಿಕೇಟ್ಸ್ ಭಾಳ ಆಗಕತ್ತಾವ. ಮೊದಲೆಲ್ಲ ಚಲೋ ಇದ್ದವ್ರಿ. ಹೌದು. ಈಗ ಕೊರೋನಾ ಬಂದಾಗಿಂತ ಆಲ್ಮೋಸ್ಟ್ ಅಲ್ಲ ಜೀವನ ಎಲ್ಲ ಅಸ್ತವ್ಯಸ್ತ. ಆದರೂ ಈ ಸಂಬಂಧಗಳನ್ನು ಸುಧಾರಿಸೋಕೆ ನಿಮ್ಮ ಸಲಹೆ ಏನು ನಮ್ಮ ಮಿತ್ರರಿಗೆ? ಹಳೆ ಸಂಸ್ಕೃತಿಯನ್ನು ಫಾಲೋ ಮಾಡೋದು ಸರ್. ವಾ ಸಂಸ್ಕೃತಿಯನ್ನ ನೀವು ಆರಾಧಿಸುವರಿದ್ದೀರಿ, ಬಹಳ ಖುಷಿ ಆಯ್ತು. ಹಿರಿಯರಂದ್ರೆ ಗೌರವನೇ ಇಲ್ಲ ಸರ್, ಹಂಗಾಗ್ಬಿಡುತ್ತೆ. ನೋಡ್ರಿ ನಿಮ್ಮ ಬಾಯಲ್ಲಿ ಒಳ್ಳೆ ಮಾತು ಬರ್ತಾ ಇದೆ. ಹೌದು. ಮೊದಲೆಲ್ಲ ಇತ್ತು ಸರ್, ಈಗ ಗೌರವ ಈಗೇನಿಲ್ಲ. ಇಲ್ಲ ಈಗ ಹೆಣ್ಮಕ್ಳಂತರೂ ನೀವು ನೋಡಂಗಿಲ್ಲ ಸರ್. ಯಪ್ಪ ಅಲ್ಲ, ನೀವು ಹೇಳಿದ್ದು ಯಾಕಂದ್ರೆ ಒಬ್ಬ ಮಹಿಳೆ ಇದ್ದರೇ ಗ್ರಹ ಅನಿಸ್ಕೊಂತೈತಿ. ಮತ್ತು ಆ ಗ್ರಹದೊಳಗೇನೆ ಸರಿಯಾದ ಪಾಠ ಸಿಗದೆ ಹೋದ್ರೆ ನಾಳೆ ನಮ್ಮ ಪೀಳಿಗೆ ಎಂಥದ್ದು ಬರ್ತೈತಪ್ಪ. ಹೌದು. ಭಾಳ ಇಷ್ಟ ಸರ್. ಇನ್ನೊಂದು 10 ವರ್ಷ ಬಿಟ್ಟರೆ ಅಂದ್ರೆ ನೀವು ಮುಗಿದೋತ್ರಿ. ನಮ್ದು ಗೋವಾ, ಧಾರವಾಡ ಗೋವಾಗೊಳಗೆ. ಆಮೇಲೆ ಈ ವಿದ್ಯಾರ್ಥಿ ಮಿತ್ರರು ಭಾಳ ಬರ್ತಿರ್ತಾರೆ, ಹೋಗ್ತಿರ್ತಾರೆ. ನಮ್ಮ ಈ ಶ್ರೀನಗರ ಸರ್ಕಲ್ ರಸ್ತೆಯಿಂದ ಈ ಕಡೆ ನೆಹರು ನಗರ, ಸಪ್ತಾಪುರ ಎಲ್ಲ ಏರಿಯಾದಾಗ ಈ ನಮ್ಮ ವಿದ್ಯಾರ್ಥಿಗಳ ಬಗ್ಗೆ ಇದು ನೋಡ್ರಿ, ಎಷ್ಟು ಬೇಕಾದಷ್ಟು ವಿದ್ಯಾಶಾಲೆಗಳು ಓಪನ್ ಆಗ್ಯಾವ. ಹೊರಗಿನ ಸ್ಟೂಡೆಂಟ್ಗಳು ಬಂದ ನಮ್ದು ಧಾರವಾಡ ಹಾಳಾಗಿಬಿಟ್ಟೆ ಸರ್. ಹಿಂಗಂತೀರಿ? ಅವ್ರಿಗೆ ಕರೆಕ್ಟ್ ನೀಟ್ನೆಸ್ ಇಲ್ಲ. ಮೊದಲಂದ್ರೆ ಅವ್ರಿಗೆ ಸ್ವಚ್ಛತೆ ಬಗ್ಗೆ ಅಂತೂ ಕಾಳಜಿ ಇಲ್ಲ ಸರ್. ಹೌದು. ಬೇಕಾಬಿಟ್ಟು PG ಒಳಗೆ ಇರ್ತಾರೆ, ಆಜು ಬಾಜು ಅಂತೂ ಸಿಕ್ಕಾಬಿಟ್ಟು ಕಸ ಹಾಕ್ತಾರೆ ಸರ್. ಕಸದ ಗಾಡಿ ಅಂತೂ ಕಸನ ಹಾಕೋದಿಲ್ಲ. ಕುಟುಂಬದ ಜನ ಐತೆ ಅನ್ನೋದನ್ನ ಮರ್ತು ಬಿಡ್ತಾರೆ ಪಕ್ಕದ ಮನೆಯೊಳಗೆ. ಕಮರ್ಷಿಯಲ್ ಆಗ್ಬಿಟ್ಟೆ ಸರ್ ಧಾರವಾಡ ಅಂದ್ರೆ, ಕಮರ್ಷಿಯಲ್ ಆಗ್ಬಿಟ್ಟು. ಏನು ಮಾಡ್ತೀರಿ, ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು. ನೀವು ಕೊನೆಯದಾಗಿ ಏನಾದರೂ ಒಂದು ಸಂದೇಶ ಈ ಗ್ರೂಪಿನ ಸದಸ್ಯರಿಗೆ, ನೀವು ವಾಟ್ಸಪ್ ಗ್ರೂಪ್ ನೋಡ್ತಾ ಇರ್ತೀರಿ ನಮ್ಮದು ಸರ್, ನಿಮ್ದು ಡಾಕ್ಟರ್ ಸರ್ದ ಚಾನಲ್ ಇದು ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಒಳ್ಳೇದು. ಅವ್ರದ್ದೆಲ್ಲ ವಿಚಾರಗಳನ್ನ ನೋಡ್ರಿ, ಚಲೋ ಇದು ಮಾಡ್ತಾರೆ. ಸರಿ ಇದ್ರೆ ಚಲೋ ಅನಿಸಿದ್ರೆ ಫಾಲೋ ಮಾಡಿ. ಓಕೆ, ಧನ್ಯವಾದ ಸಂತೋಷ್ ಅವರೇ. ಇದನ್ನು ನೀವು ಶೀಘ್ರದಲ್ಲೇ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಒಂದು ವಿಡಿಯೋದಲ್ಲಿ ನೋಡ್ತೀವಿ. ಧನ್ಯವಾದ. ನಮಸ್ಕಾರ.
ಈಗ ಹೊಡ್ರದು ಕೋಚಿಂಗ್ ಸೆಂಟ್ರ್, ಅಕ್ಷರ್ ಕೋಚಿಂಗ್ ಸೆಂಟ್ರದವರು ಶಂಕರನ್ನ ಟೀಚರ್ ಹೇಳಿದಲ್ಲ, ಈಗ ಹೊಂಟ್ರ ಅವರು ಇದಕ್ಕಿಂತಾರೆ ಭಾಳ ಚಂದವರು. ಆದರೆ ಜೇನು ಹುಟ್ಟಕ್ಕೆ ಲೆಕ್ಕ ಕೊಡಬೇಕು ಅವ್ರು ಶಂಕರ್. ಇದು ಶ್ರೀನಗರ ಸರ್ಕಲ್ ದೊಡ್ಡ ದೊಡ್ಡ ಬಿಲ್ಡಿಂಗು ಅಪಾರ್ಟ್ಮೆಂಟ್ ಇರೋದು. ಈಗ ನಾವು ರೈಲ್ವೆ ಸುರಂಗ ಮಾರ್ಗಕ್ಕೆ ಹೊಂಟೀವಿ. ನಾವು ಹೊರಗಡೆ ನೋಡೋದು ಇವತ್ತಿನ ಫ್ರೆಶ್. ಯಾಕೋ ಮಳೆ ಸಲುವಾಗಿ ಕೆಲಸ. ಕೆಲಸ ಮಾಡ್ತಾ ಇದ್ದೀವಿ. ಅದೇ ಸತ್ತಾಪುರದಿಂದ ಬರುವಂಥ, ಅಂದರೆ ಕರ್ನಾಟಕ ಬ್ಯಾಂಕಿನಿಂದ ಬರುವಂಥ ರಸ್ತೆ ಬಂದು ಸೇರುತ್ತಲ್ಲ, ಅದರ ಒಂದು ಭಾಗ ಕೆಲಸ ಮಾಡ್ತಾ ಇದೆ. ಇದು ಶ್ರೀನಗರ ಸರ್ಕಲ್. ಕಾರಣ ಕೊಡ್ತಾ ನೋಡೋದು. ಓಕೆ, ಬಹುಶಃ ಇದು ಜಲ್ದಿ ಮುಗಿತದೆ ಅಂದ್ಕೊಂಡು. ನಮಸ್ಕಾರ. ವಿಶ್ವವಿದ್ಯಾಲಯದ ಸುರಂಗ ಮಾರ್ಗ ನೋಡ್ತಾ ಇದ್ದಾರೆ. ಯಾಕಪ್ಪ ಇವನು ವಿಡಿಯೋ ಮಾಡ್ಕೊತಾನೆ ಅಂತ ಅವ್ರಿಗೆ ಸಂಶಯ ಬರ್ತಿರ್ತದೆ. ಅವ್ರಿಗೇನು ಗೊತ್ತು ನಮ್ಮ ಹವ್ಯಾಸ ಹಿಂಗಿದೆ ಅಂತ. ಒಳ್ಳೆಯದಾಗಲಿ. ಗಿಡ ತೋರಿಸಿ ಜಲಪತ್ರಿಕೆ ತೋರಿಸಿ ಹೆಣ್ಣು ಮಗಳು ಏನೋ ಹೇಳ್ತಾ ಇಲ್ಲ. ಇರಲಿ, ಈ ಲೈವ್ ಮಾರ್ಗವನ್ನು ತಾವು ಗಮನಿಸಿದಲ್ಲಿ ನಾನು ಕೂಡ ರಸ್ತೆನ ದಾಟ್ತಾ ಇದ್ದೀನಿ. ಇದು ಕೊಟ್ಟರೆ ಅವರು ದಿಸ್ ರೋಡ್ ಕರ್ನಾಟಕ ವಿಶ್ವವಿದ್ಯಾಲಯವನ್ನು ತಲುಪಲು ಬಾರಾಕೋಟಿ ರಸ್ತೆಯ ಕೆಳಸತಿವೆಯನ್ನು ಬಳಸಬಹುದು. ಕಾಯ್ದೆ ಒಳಗೆ ಮುಚ್ಚೈತೆ, ಅದಕ್ಕೆ ಅದನ್ನು ಅತಿಕ್ರಮಣ ಮಾಡಬೇಡ್ರಿ ಅಂತ ಹೇಳ್ತಾರೆ ರೂಲ್ಸ್. ಸೊ ಬಾರಾಕೋಟಿ ಮುಖಂದು ಹೋಗ್ಬೇಕಂತ ಪಾಪಿಲ್ ಹೆಚ್ಚಾರ. ಅದರ ಪರಿಸ್ಥಿತಿ ಹಿಂಗದ ಬ್ಯಾನರ್. ಹಾಂ, ಚಹಾ ಕುಡಿತೀರೇ? ವಿಶ್ವ ಚಹಾ ದಿನದ ಶುಭಾಶಯಗಳು ಹೇಳ್ತಾರೆ ನೋಡ್ರಿ ಹುಡ್ರು. ಪಾಪ ಮೇಟಿ ಹೌದು. ಜಕ್ಕಲಿ ಮೇಟಿ. ನಿನ್ನ ಹೆಸರು ಹೇಳಪ್ಪ. ಏ ಇಲ್ಲ, ಏನು ಶಾಣೆ ಅದಿ ನೋಡಲ್ಲ ಆತ ಹೆಂಗೆ ಹಿಡ್ಕೊಂಡ. ನೋಡು, ಈ ಕಥಾ ಬಿ ಕಥಾ ದೀನ್ ಗೊತ್ತಾಗಲಿಲ್ಲ ರಿಜಿಸ್ಟರ್. ಅದನ್ನ ಕೇಳ್ಕೊತ ಬಂದು ಹುಡುಕಿದ ಮೇಲೆ ಜಾಧವ್ ಅನ್ನೋರಂತ. ಜಾಧವ್ ಅವ್ರು ಯಾಕೆ ಕೊಟ್ಕೊಂಡ್ರೆ ಇಲ್ಲ. ಅಪ್ಪ ವಿಡಿಯೋ ಆಗಾಕತ್ತೈತಿ ಈಗ. ಅದು ಕರಿಯಪ್ಪ. ಅಡ್ರೆಸ್ ಏನು? ಹಾಂ, ಕಿತ್ತೂರು. ಮತ್ತು ನಿನ್ನೆ ಒಂದು ಕೆಲಸ ಹೇಳಿದ್ನಲ್ಲ, ಏನು ಮಾಡಿದ್ರಿ? ವಿಚಾರ ಮಾಡಿದಿರಿ? ನಾ ಹೇಳೇನು ಏನು ಬೇಕು ಹೇಳಂತ ಹೇಳಿ ನಾನು ನಿನಗೆ. ಅದು ಸಾಮಾನು ತರಕ್ಕೆ ನನ್ನ ಪೂರ್ತಿಯಾಗಿ ಮಾಡಿ ನೋಡು, ಆ ಮಾಡಲ್ ಕೊಡು ನಿಂದು. ಆಮೇಲೆ ಪಬ್ಲಿಸಿಟಿಯಾಗಿ ನಿನಗೆ ಅವರ ಬಾಟಾ ಟಾಟಾದವ್ರು ನಿನಗೆ ಆರ್ಡರ್ ಕೊಡಲಿಲ್ಲ ಅಂದ್ರೆ ಹೆಸರು ಕರಿಬೇಡ. ಮಾಡಲ್ಲ ಅಂದ್ರೆ ಬಿಡು, ಬೇರೆ ನಾವು ತೊಗೊತೀವಿ. ಏನದು ಸಿಗೋದಿಲ್ಲ ಅಂತ ಇರೋದಿಲ್ಲ. ಏನಪ್ಪ ದಿನ ನೋಡ್ತೀನಿ ನಮ್ಮವರು, ಏನಪ್ಪ ಕಷ್ಟಪಟ್ಟು ದುಡಿತೀರಿ, ಬಿಸಿಲಾಗ ನೆಳಾಗ ಬಂದು ಕುಂದಿರ್ತೀರಿ, ಮಳೆಯಾಗ ಇರ್ತೀರಿ, ಏನೋ ಮಾಡೋಣ ಅಂತ ಮಾಡಿದೆ. ಇಲ್ಲ ಅಂದ್ರೆ ಬಿಡ್ರಿ, ಏನು ಮಾಡೋಕ್ಕಾಗೋದಿಲ್ಲ. ಹಾಂ ಕರಿಯಪ್ಪ. ಕಿತ್ತೂರು ಸಾಹೇಬ್ರೆ,
ಅವಕಾಶ ಇರ್ತಾವೆ, ಹಗಲೇ ಬರೋದಿಲ್ಲ, ಇರೋತನ ಮಾಡ್ಕೊತ ಹೋಗ್ಬೇಕು. ನೋಡ್ರಿಪ್ಪ, ನಿಮಗೆ ಆಮೇಲೆ ಅವರ ಕರೆದು ಟಾಟಾದವ್ರ ನಿಮಗೆ ನಮ್ಮ ಮಾಡಿಕೊಡ್ರಿ ಚಪ್ಪಲಿ ಅಂತ ಅವ್ರ ಹೆಸರು ಹಾಕ್ಕೊಂತಾರೆ ಬಿಡು. ಬಟ್ ನಿಮಗೇನು ಮಾತಾಡ್ತಿದ್ರೆ ಆಯ್ತು. ಹಂಗಾರೆ ಸರಿನಾ? ಹಂಗಾರೆ ಇಲ್ಲ ರೈಟ್. ಕಮಲ ಬಾಳೆಕುಂದ್ರಿ ಆಂಗ್ಲ ಮಾಧ್ಯಮ ಶಾಲೆ ಇದೆ ಮೊದಲು. ಬಹಳ ದಿನಗಳಿಂದ ನನಗಿರೋ ಆಸೆ, ಇದು ನೀಲ ಹಣ್ಣಿನ ಗಿಡ. ಎದುರಿಗೇನು ಕಾಣಿಸ್ತದಲ್ಲ ನಿಮಗೆ, ಕೆಳಗೆ ಬಿದ್ದಿರೋ ಹಣ್ಣು ನೋಡಿಬಿಟ್ರೆ ಬೇಜಾರಾಗಿಬಿಡ್ತದೆ. ಇಲ್ಲೇನಾದರೂ ನನ್ನ ಮನೆ ಇದ್ದಿದ್ರೆ ನಾನೇ ಗಿಡ ಹತ್ತಿದ್ನೋ ಅಥವಾ ಅದರ ವ್ಯವಸ್ಥೆ ಮಾಡ್ತಿದ್ದ. ರಸ್ತೆ ಬದಿ ಗಿಡ ಯಾಕೋ ಇಲ್ಲಿಯವರು ಆಜುಬಾಜಿನವರು ಏನೂ ಆಸಕ್ತಿ ತಗೊಳ್ತಾ ಇಲ್ಲ. ಇದು ಅಕ್ಕಳವಾಡಿ ರೇನ್ಬೋ ಫ್ಯಾಷನ್ಸ್, ಸಣ್ಣ ಮಕ್ಕಳದು ಸಮರ್ ಕ್ಯಾಂಪು, ಅಕ್ಕಳವಾಡಿ ರೇನ್ಬೋ ನರ್ಸರಿ ಶಾಲೆ. ನೀಲಿ ಹಣ್ಣು ಕೆಳಗಡೆ ಬಿದ್ದರೆ ನೋಡಿ ರಸ್ತೆ ಕಟ್ಟಿ ಉರಿತದೆ. ಅಲ್ಲ ತಿಂದಿದ್ದೆಲ್ಲ ಒಂದೇ ಸಲ ಈ ಸಣ್ಣ ಮಕ್ಕಳನ್ನು ಕರ್ಕೊಂಡ್ಬಂದು ಸಾರಿ ಬಿಡ್ತಾರೆ. ಈಗ ಈ ಸಂಧಿಯ ಎಡಬಾಜು ಹೊಳಿದರೇ ನಮ್ಮ ಈಶ್ವರ ಗುಡಿಯ ರಸ್ತೆನ ಮೇನ್ ರೋಡ್ನಿಂದ ನೋಡ್ಲಿಕ್ಕೆ ಸಾಧ್ಯ ಆಗೋದು. ಹೋಗೋ ಮಧ್ಯೆ ಇಲ್ಲಿ ಗಿಡಗಂಟೆಗಳು ಚೆನ್ನಾಗಿದ್ದಾವೆ, ಹೂವಿನ ಗಿಡಗಳು ಭಾಳ ಸುಂದರವಾಗಿವೆ. ಈಗ ನಾನು ಆ ನೆರಳಿನಿಂದ ನಿಂತುಕೊಂಡು ಮತ್ತೆ ಹಿಂತಿರುಗಿ ಒಂದು ದೃಶ್ಯ ತೋರಿಸ್ತೀನಿ. ಎಷ್ಟು ಸುಂದರವಾಗಿದೆ ಅಂದರೆ ಆಕಾಶದ ನೀಲಿ ಬಣ್ಣ, ಗಿಡಗಂಟೆಗಳ ಹಸಿರು ಬಣ್ಣ, ವರ್ಣಮಯ ನಿಸರ್ಗ ನೋಡಿದರೆ ಮನಸ್ಸು ಕೂಡ ಪ್ರಫುಲ್ಲಿತವಾಗುತ್ತೆ. ಈಗ ನಾನು ಇಲ್ಲಿ ನೆರಳಲ್ಲಿ ನಿಂತ್ಕೊಂಡು ವಾಪಸ್ ಹೊರಡ್ತೀನಿ. ಪಾಪ ಹುಡ್ರಿ, ಇದು ರೇನ್ಟ್ರಿ. ಈ ಹಸಿರಿನ ಲಾನ್ ನೋಡ್ತಾ ಇದ್ದು ಭಾಳ ಖುಷಿಯಾಗ್ತದೆ. ಶ್ರೀಗಂಧದ ಗಿಡ, ಮಾವಿನ ಗಿಡ, ಅಲ್ಲಿ ನೀರು ಹಣ್ಣು ನೆಲಕ್ಕೆ ಬಿದ್ದರೆ ಇಲ್ಲಿ ಚೆರ್ರಿ ಹಣ್ಣು ನೆಲಕ್ಕೆ ಬಿದ್ದಿದೆ. ಹೌದಾ, ಅದು ಮನುಷ್ಯರದಾಯ್ತು. ಬರೀ ದನಗಳು ವಿಚಾರ ಮಾಡಿ. ಇಲ್ಲಿ ಕಾಣೋದು ಹಸಿರಾಗಿ ಗುಲಾಬಿ ಬಣ್ಣದ ಹೂವಿನಿಂದ ಕಂಗೊಳಿಸ್ತಾ ಇರುವಂಥ ಈ ಗಿಡ ಮೇವಿನ ಮರ. ಈ ಮೇವಿನ ಮರದ ಕಾಯಿನೂ ಕೂಡ ಬೇಸಿಗೆಯೊಳಗೆ ಭಾಳಷ್ಟು ಬಿಟ್ಟಿರ್ತಾವೆ. ಅವೆಲ್ಲವೂ ನೆಲಕ್ಕೆ ಬಿದ್ದು ನೆಲದ ಪಾಲಾಗಿರ್ತವೆ. ಅದು ಖಂಡಿತವಾಗಿಯೂ ಪಶುಗಳ ಆಹಾರದಲ್ಲಿ ಒಳ್ಳೆಯ ಫಲಿತಾಂಶ ಕೊಟ್ಟದನ್ನು ಈ ಹಿಂದೆನೂ ವರದಿ ಮಾಡಿದ್ದು ನಮ್ಮ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು. ಅದರ ಬಗ್ಗೆ ಸಂಶೋಧನೆ ಮಾಡಿ ವರದಿಯನ್ನು ಕೊಟ್ಟಿದ್ದಾರೆ. ಸರಿ, ಇದು ನಮ್ಮ ಈಶ್ವರ ಗುಡಿಯ ಹಿಂದೆಲ ಬಾಗಿನ ನೋಡಿ ಲಕ್ಷಣ ಕಾಣಿಸ್ತದೆ. ನಮಸ್ಕಾರ. ಯಾವುದು ಜಗ್ಗಲ್ಲ ರೈತರದು ಹೊರ್ಕೊಳ್ಳೋದು. ನಮ್ಮಂಥ ರೈತರ ಹೂಡ್ತಿರ್ತಾರ. ಅವ್ರ ಜವಾರಿ ಅದಾವಲ್ಲ, ಕೆರೋರಿಗೆ ಲಾಲ ಪಾಲ ಏನಿಲ್ಲ, ಗುಡ್ಡದಾಗ ತಿರುಗಾಡೆ ಹುಟ್ಟ.
ಲಿಂಗಾಯತ ಭವನದ ಮುಂದೆ ಘನಗೌರ. ಹಿಂದೆ ಗಾಡಿ ನೋಡಿ. ಧ್ರುವ ಮಾತಾಡ್ ಸರ್ದಾರ್ಗೆ. ನೀನು ಅಮ್ಮ ಹೌದಾ? ನಮ್ಮ ಮನೆಗೆ ಬರ್ತೀಯ? ಯಾವಾಗ ಅಮ್ಮನ ಕರ್ಕೊಂಬರ್ತಿ? ಅಮ್ಮಂದ್ರೆ ಯಾರು? ಅಜ್ಜಿಗೆ ಅಮ್ಮ ಅಂತಾರೆ ಅವರು. ಅಜ್ಜಿ ಅಂತಾರೆ ಅವರು. ಅಜ್ಜಿ ಅಜ್ಜಿ. ನಿನ್ನ ಹೆಸರು? ಜೋತ್ಸ್ನಾ. ಹಾಂ, ಯಾವ ಸ್ಕೂಲ್ ಅಮ್ಮ ಅಲ್ಲಿ? ಅಲ್ಲಿ ಎಲ್ಲಿ ಬರ್ತದೆ? ವಿದ್ಯಾನಗರ. ಸಿರ್ಸಿ ವಿದ್ಯಾನಗರ. ಸಿರ್ಸಿ. ಇವು ಸಿರ್ಸಿ ಮಂದಿರ ಇದು. ಹೌದನ? ಏ ಕೆಂಪಣ್ಣ ಬಾಯಿಲೆ ಅದಾರಿಗೆ ಮಾತಾಡ್ಸ. ಸಿರ್ಸಿಯಾಗ ನಿನ್ನ ಸಾಲ ಯಾವ್ದು? ಸಿರ್ಸಿ. ಮಸ ಇಟ್ಕೊಂಡ್ರಿ ಬಿದ್ದಾನ ನೆಲಕ್ಕೆ ಬ್ಯಾನಿಗಿತ್ತಂತ. ಹೌದಾ? ಹೌದಾ? ಹಾಲು ಎಷ್ಟು ದಿವಸ ಇರ್ತೀವ?
ಹೌದಾ? ಅಜ್ಜಿ ಕೂಡ ಆಡ್ತೀಯಾ? ಹೇಳಪ್ಪ ಹೋಗಿ ಹೇಳ ಬರ್ತಾರೆ ತೋರಿ. ರೈಟ್ ಸರ್, ಹಾಲು. ಥ್ಯಾಂಕ್ ಯು ಸರ್. ಎಸ್ ಸರ್. ಮಳೆ ಬಹುತೇಕ ಇವತ್ತು ಐತೆ ಅನ್ಸುತ್ತೆ ರೀ. ಆಗಲ್ರಿ ಆದಷ್ಟು ಏನು ಮಾಡೋಕ್ಕಾಗತ್ತೆ ಆಗಲಿ. ವಿಶ್ವವಿದ್ಯಾಲಯದ ಸುರಂಗ ಮಾರ್ಗ ನೋಡ್ತಾರೆ. ಯಾಕಪ್ಪ ಇವನು ವಿಡಿಯೋ ಮಾಡ್ಕೊತಾನೆ ಅಂತ ಅವ್ರಿಗೆ ಸಂಶಯ ಬರ್ತದೆ. ಅವ್ರಿಗೇನು ಗೊತ್ತು ನಮ್ಮ ಹವ್ಯಾಸ ಹಿಂಗಿದೆ ಅಂತ. ಒಳ್ಳೆಯದಾಗಲಿ. ಗಿಡ ತೋರಿಸಿ ಬೆಲ್ಪತ್ರೆ ಕೈ ತೋರಿಸಿ ಹೆಣ್ಣು ಮಗಳು ಏನೋ ಹೇಳ್ತಾ ಇದ್ದ. ಇರಲಿ, ಈ ಲೈವ್ ಮಾರ್ಗವನ್ನು ತಾವು ಗಮನಿಸಿದ್ರಿ. ನಾನು ಕೂಡ ರಸ್ತೆನ ದಾಟ್ತಾ ಇದ್ದೀನಿ. ಇದು ಕೊಟ್ಟರೆ ಅವರು ದಿಸ್ ರೋಡ್ ಕರ್ನಾಟಕ ವಿಶ್ವವಿದ್ಯಾಲಯವನ್ನು ತಲುಪಲು ಬಾರಾಕೋಟಿ ರಸ್ತೆಯ ಕೆಳ ಸತಿವೆಯನ್ನು ಬಳಸಬಹುದು. ಕಾಯ್ದೆ ಒಳಗೆ ಮುಚ್ಚೈತಿ, ಅದಕ್ಕೆ ಅದನ್ನು ಅತಿಕ್ರಮಣ ಮಾಡಬೇಡ್ರಿ ಅಂತ ಹೇಳ್ತಾರೆ ರೂಲ್ಸ್. ಸೊ ಬಾರಾಕೋಟಿ ಮುಖಾಂತರ ಹೋಗ್ಬೇಕಂತ ಪಾಪಿಲ್ ಹೆಚ್ಚಾರ, ಆದರೆ ಅದರ ಪರಿಸ್ಥಿತಿ ಹಿಂಗದ ಬ್ಯಾನರ್. ವಿಡಿಯೋ ಮಾಡಬೇಕಾದಾಗ ನಾನು ಮೊದಲೇ ಅದನ್ನು ಸ್ಪಷ್ಟೀಕರಣ ಕೊಟ್ಟೇನೆ. ಯಾವಾಗಲೂ ಶ್ರಮ ವಹಿಸಿ ದುಡಿಯುವವರಿಗೆ ಸ್ವಲ್ಪ ವಿಶ್ರಾಂತಿ ಮನೋರಂಜನೆ ಅವಶ್ಯಕತೆ. ಇದನ್ನು ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಅಥವಾ ನನ್ನ ಪಶುವೈದ್ಯಕೀಯ ಕ್ಷೇತ್ರದಲ್ಲಿ ಬಹಳಷ್ಟು ಅನುಭವಕ್ಕೆ ತಂದೆ. ಭಾಳ ಖುಷಿಪಟ್ಟಿದ್ದೀನಿ, ಭಾಳ ಸಂತೋಷಪಟ್ಟಿದ್ದೀನಿ. ಯಾಕಂದ್ರೆ ನಾವು ಮಾಡೋ ಕೆಲಸ ಮೊದಲು ನಮಗೆ ಸಂತೋಷ ಕೊಡಬೇಕು, ಅಷ್ಟೇ ಅಲ್ಲದೆ ಬೇರೆದವ್ರಿಗೂ ಆನಂದ ಕೊಡಬೇಕು. ಹೀಗಾಗಿ ಈ ವಿಸ್ತರಣಾ ಕೆಲಸ ಅಂದರೆ ಈ ಪಶುಸಂಗೋಪನೆ ಆಗಲಿ ಅಥವಾ ಶಿಕ್ಷಣ ಕ್ಲಾಸ್ ತೊಗೋಬೇಕಾದಾಗ BSc ಅಗ್ರಿ ಆಗಲಿ, BVSc ಆಗಲಿ ಅಥವಾ MSc ಆಗಲಿ ಅಥವಾ PhD ಅವ್ರ ಕ್ಲಾಸ್ ತೊಗೋಬೇಕಾದಾಗ ಈ ಥರದ ಒಂದು ಅಳವಡಿಕೆಯನ್ನು ಮಾಡಿಕೊಂಡದ್ದು ಅದರಲ್ಲಿ ಯಶಸ್ಸು ಕಂಡಿದ್ದೀವಿ. ಈ ವಿಡಿಯೋ ಮುಗಿಸೋ ಮುನ್ನ ನಮ್ಮ ಈ JCB ಯಂತ್ರ ಯಾವ ರೀತಿ ಕೆಲಸ ಮಾಡ್ತದೆ ಅನ್ನೋದನ್ನು ಸಹಿತ ಇನ್ನೊಂದು ಸಾರಿ ತೋರಿಸ್ತಾರೆ ಸಮೀಪದಿಂದ. ನೋಡಿ, ಇಲ್ಲಿದೆ. ಭಾಳ ದೂರದಿಂದ ತಗೊಳ್ತಾ ಇರೋದು ಅಷ್ಟೊಂದು ಸ್ಪಷ್ಟ ಬಂತೋ ಇನ್ನೂ ಗೊತ್ತಿಲ್ಲ. ಈ ವಿಡಿಯೋ ಇದರ ಜೊತೆಗೆ ಈ ರೈಲು ದುರಸ್ತಿ ಕಾರ್ಯ, ಹಳಿ ದುರಸ್ತಿ ಕಾರ್ಯ ಅಥವಾ ಅಂಡರ್ಗ್ರೌಂಡ್ ಅಂದರೆ ಕೆಳಗಿನ ಮಾರ್ಗದ ಒಂದು ಬದಲಾವಣೆಯ ಅನೇಕ ವಿಡಿಯೋಗಳನ್ನು ಇದರಲ್ಲಿ ಸೇರಿಸ್ತೀನಿ. ಅಷ್ಟೇ ಅಲ್ಲದೆ ಈ ನೆಹರು ನಗರದಲ್ಲಿ ಕಂಡಿರುವಂಥ ಅನೇಕ ಕೆಲವೊಂದು ಅದ್ಭುತವಾದಂಥ ವಿಡಿಯೋಗಳನ್ನು ಜನಜೀವನವನ್ನು ಪರಿಚಯ ಮಾಡಿಕೊಳ್ಳುವಂಥದ್ದು ಮತ್ತು ನನಗೆ ಆನಂದ ಕೊಟ್ಟಂಥ ಕೆಲವೊಂದು ವಿಡಿಯೋಗಳು ಸೇರಿಸ್ತೀನಿ. ದಯಮಾಡಿ ಇದನ್ನು ನೋಡಿ ಹಾರೈಸಿ ಪೂರ್ತಿ ನೋಡಿರಿ. ಅಷ್ಟೇ ಅಲ್ಲದೆ ನೀವು ಸದಸ್ಯರಾದರೆ ಮುಂದೆ ನಾನು ಇನ್ನು ಕೆಲವೇ ಸಂದರ್ಭದಲ್ಲಿ ಅಂದರೆ ಕೆಲವೇ ನಿಮಿಷದಲ್ಲಿ ಅಥವಾ ಕೆಲವೇ ಗಂಟೆಗಳಲ್ಲಿ ಆದರೆ ಯಾವಾಗ 10,000 ಸದಸ್ಯತ್ವ ಆಗುತ್ತೋ ಆವಾಗ ಆ ರಂಜನೆ, ಆ ಮನರಂಜನೆ, ಆ ವಿಡಿಯೋ ನಿಮ್ಮ ಪಾಲಿಗೆ ಆಗುತ್ತದೆ. ಅದು ಸದಸ್ಯರಿಗಾಗಿ ಮಾತ್ರ, ದಯವಿಟ್ಟು ನೆನಪಿಡಿ. ಧನ್ಯವಾದ. ಹಾಗಾದ್ರೆ ಈಗ ಈ ವಿಡಿಯೋವನ್ನು ಮುಗಿಸುವಂಥ ವೇಳೆ. ದಯವಿಟ್ಟು ನಿಮ್ಮ ಹಾರೈಕೆ, ಆಶೀರ್ವಾದ ಮತ್ತು ಸಲಹೆ ಸೂಚನೆಗಳು ನನಗೆ ಬಹಳ ಅವಶ್ಯಕ. ನೀವು ಬಹಳಷ್ಟು ಜನ ಸುಮ್ಮನೆ ನೋಡ್ತಾರೆ, ಆದರೆ ಸಲಹೆ ಸೂಚನೆ ಕೊಡೋದಿಲ್ಲ. ದಯಮಾಡಿ ನೀವು ಸಲಹೆ ಸೂಚನೆ ಕೊಟ್ಟರೆ ಭಾಳ ಸಂತೋಷ ಆಗ್ತದೆ. ಎಲ್ಲರಿಗೂ ಒಂದು ಈ ಕ್ಯಾಮ್ರಾ ನಾನು ಕೈಯಾಗಿ ಹಿಡಿದಿರೋದ್ರಿಂದ ನಾನು ನಿಮಗೆ ಕೈ ಮುಗಿಯೋಕ್ಕಾಗ್ತಾಯಿಲ್ಲ. ಆದರೂ ನಮಸ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಒಬ್ಬರನ್ನೊಬ್ಬರು ಬೆಳೆಸೋಣ, ಜೀವಿಸೋಣ, ಇತರರಿಗೂ ಜೀವಿಸಲು ಬಿಡೋಣ. ಬದುಕಲು ಬಿಡು. ನಮಸ್ಕಾರ. ಇಷ್ಟ ಆಯ್ತಲ್ವಾ? ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ. ಎಲ್ಲರಿಗೂ ಧನ್ಯವಾದಗಳು.